ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರಾಗಿರ್ತಕ್ಕಂಥ ಥಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ ಅನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಮೇಲೆ 4 ದಶಕಗಳ ರಾಜಕೀಯ ಜೀವನದಲ್ಲೇ ಸಿದ್ದುಗೆ ಇದೊಂದು ದೊಡ್ಡ ಅಗ್ನಿ ಪರೀಕ್ಷೆ ಅಂತ ನಾವು ಹೇಳಲೇಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಮಂಗಳೂರು ಮತ್ತು ಬೆಂಗಳೂರು ಇನ್ನಿತರ ಕೇಸ್ಗಳಲ್ಲಿ ಕೂಡ ಅನೇಕ ಬಿಜೆಪಿ ಸರ್ಕಾರದವರು ಇದ್ದಾಗ ಅನೇಕ ಮೂಢ ಹಗರಣಗಳನ್ನು ನಡೆದಿದೆ. ಆದರೆ ಮೈಸೂರಿನಲ್ಲಿ ನಡೆದಿರುವಂತಹ ಈ ಮೂಢ ಹಗರಣ ಏನಿದೆಯಲ್ಲ, ಸೆಕ್ಷನ್ 17 ಅಡಿಯಲ್ಲಿ ತನಿಖೆಗೆ ಆದೇಶ ಮಾಡಲಿಕ್ಕೆ ಸೆಕ್ಷನ್ 21 ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅಸ್ತು ನೀಡಿದ್ರಿಂದ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಮಾಡಿಕೊಳ್ಬೇಕು, ಏನೆಲ್ಲ ಸಿದ್ಧತೆ ಮಾಡಿಕೊಂಡ್ರೆ ನಾವು ಅದನ್ನು ತಡಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಿದ್ದು ಮತ್ತು ಸಿದ್ದು ಬೆಂಬಲಿಗರು ಒಂದು ಕಡೆಯಿಂದ ಸಭೆ ಸೇರಿ ಈ ಮಹತ್ವದಂತ ವಿಚಾರಗಳನ್ನ ಅವರ ಮಂಥನಗಳನ್ನು ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಸಿದ್ದು ವಿರುದ್ಧ ತನಿಖೆಗೆ ಆದೇಶನ ಹೇಗೆ ಅದನ್ನ ರದ್ದುಗೊಳಿಸಬೇಕು, ಹೇಗೆ ಅದನ್ನು ತಡೆಗಟ್ಟಬೇಕು ಎಂಬ ನಿಟ್ಟಿನಲ್ಲಿ ಸಿದ್ದು ಸರ್ಕಾರದ ಪ್ರಮುಖ ನಿರ್ಣಯಗಳನ್ನ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ. ಆ ಪ್ರಮುಖ 5 ಅಂಶಗಳನ್ನ, ಅಂದ್ರೆ ಕಾಂಗ್ರೆಸ್ ಪಕ್ಷ ಹಾಕಿಕೊಂಡಂತಹ 5 ಅಂಶಗಳನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛಪಟ್ಟಿನಿ. ಅದಾದ ನಂತರದಲ್ಲಿ ರಾಜ್ಯಪಾಲರ ಆದೇಶಂತೆ ಅಲ್ಲಿ ಆಗತಕ್ಕಂಥ ಸಿದ್ದು ಅವರಿಗೆ ಆಗತಕ್ಕಂಥ 5 ವಿಚಾರಗಳನ್ನ ನಿಮ್ಮ ಮುಂದೆ ನಾವು ಕೂಡ ಹೇಳಬೇಕಾಗಿದೆ. ಮತ್ತು ನಿನ್ನೆ ನಡೆದಿರುವಂತಹ ದಿಢೀರ ಸಂಪುಟ ಸಭೆಯಲ್ಲಿ 5 ನಿರ್ಣಯಗಳನ್ನು ಕೂಡ ಅವರು ಕೈಗೊಂಡಿದ್ದಾರೆ ಕಾಂಗ್ರೆಸ್ನವರು. ಮತ್ತು ಕಾಂಗ್ರೆಸ್ ಪಕ್ಷವು ಒಂದು ಪ್ರಬಲವಾಗಿ ಅಸ್ತ್ರವಾಗಿ ಈ ವಿಷಯವನ್ನ ಹಿಡಿದುಕೊಂಡು ಅಲ್ಲಿ ಮುಂದಿನ ಚುನಾವಣೆಯಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರ ಆಗಿರ್ಬೋದು, ಮಣಿಪುರ ಆಗಿರ್ಬೋದು, ಅಥವಾ ಇನ್ನೊಂದು ಕಡೆ ಆಗಿರ್ಬೋದು, ಈ ತರದ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಕ್ಕಂಥ ಚುನಾವಣೆಗೆ ಸಿದ್ದು ಅಸ್ತ್ರ ಬಿಜೆಪಿಗೆ ಮಾರಕವಾಗುತ್ತೇನೆ ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ನಾವು ಹೇಳಲೇಬೇಕಾಗಿದೆ. ಬಂಧುಗಳೇ, ನೋಡೋಣ ಅದೆಲ್ಲ ಏನಾಗುತ್ತೆ ಏನಿಲ್ಲ ಅಂತ ಅನ್ನೋದ್ರ ಬಗ್ಗೆ ವಿಚಾರ ಒಂದ್ ಕಡೆ ಇಡೋಣ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈಗ ನಾವು ನಿಮಗೆ ತೋರಿಸ್ತಿರುವಂತಹ ದಶೆಯಲ್ಲಿ ತಾವು ನೋಡಬಹುದು 14 ವಿಚಾರಗಳನ್ನ ವಿಚಾರ ಮಾಡಿದಾಗ 4 ದಶಕಗಳ ರಾಜಕೀಯ ಜೀವನದಲ್ಲಿ ಸಿದ್ದು ಅವರಿಗೆ ದೊಡ್ಡ ಕಾನೂನು ಪರೀಕ್ಷೆ ಎದುರಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಇಲ್ಲ ಕಾನೂನು ಸಮರಕ್ಕೆ ಸಿದ್ಧವಾಗ್ತಾರ ಎಂಬುದನ್ನ ನಾವು ಇಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಯಾರು ಕೂಡ ಅಷ್ಟು ಈಸಿಯಾಗಿ ಈ ಒಂದು ಸ್ಥಾನ ಬಿಟ್ಕೊಳ್ಳಕ್ಕೆ ಆಗೋದಿಲ್ಲ. ಅಂತ ಪರಿಸ್ಥಿತಿ ಕೂಡ ಸಿದ್ದರಾಮಯ್ಯವರು ಬಿಡಕ್ಕೆ ಸಾಧ್ಯನಾ ಅಂತಕ್ಕಂಥ ಮಾತನ್ನ ಇನ್ನೊಂದು ಕಡೆಯಿಂದ ನಾವು ಕೇಳ್ತಾ ಇದೀವಿ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಕ್ಕೆ ಹರಿಶಾಪನ ಹಾಕ್ತಾ ಇದ್ದಾರೆ. ಎಲ್ಲೆಲ್ಲಿ ನೋಡಿದ್ರು ಕೂಡ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಂತ ರಾಜ್ಯಪಾಲರ ವಿರುದ್ಧ ಅನೇಕ ನಾಯಕರು ಕೂಡ ತಮ್ಮ ಮಾತುಗಳನ್ನಾಡೋ ಮೂಲಕ ಅವರಿಗೆ ತಿರುಗೇಟು ಸಹ ಕೊಡ್ತಾ ಇದ್ದಾರೆ. ಏನೇನು ಆಗಿದೆ ಏನಿಲ್ಲ ಎಂಬುದನ್ನ ನಾವು ನಿಮಗೆ ತಿಳಿಸಲೇಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಪಕ್ಷ ಏನ್ ಮಾಡುತ್ತೆ ಮುಂದಿನ ದಿನಮಾನಗಳಲ್ಲಿ ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ನಾವು ತರ್ತಾ ಇದೀವಿ. ಒಂದೊಂದಾಗಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ, ಸಿದ್ದರಾಮಯ್ಯ ಕೆಳಗಿಳಿಸಿದರೆ ಮುಂಬರುವ ವಿಧಾನಸಭಾ ಚುನಾವಣೆ ಮೇಲೆ ಬಹಳಷ್ಟು ರೀತಿಯ ಪರಿಣಾಮ ಬೀರುವಂತ ಆತಂಕ ಎದುರಾಗುತ್ತದೆ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಪಕ್ಷದ ಒಂದು ಮಹತ್ವದ ನಿರ್ಣಯ ಆಗಿದೆ. ಇನ್ನು ಎರಡನೇ ಏನಪ್ಪಾ ವಿಷಯ ಅಂತಂದ್ರೆ, ಸಿದ್ದರಾಮಯ್ಯ ಪ್ರಬಲ ಅಹಿಂದ ನಾಯಕ. ತಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ರಾಜ್ಯ ಅಲ್ಲ ದೇಶಕ್ಕೆ ಗೊತ್ತಿರುವಂತಹ ವಿಷಯ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯ ಒಬ್ಬ ಅಹಿಂದ ನಾಯಕ ಅಂತಕ್ಕಂಥನ್ನ ಇಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಜನತೆಗೆ ಅವರನ್ನ ಕೆಳಗಿಳಿಸಿದ್ರೆ 4ರಿಂದ 5ರಷ್ಟು ಕುರುಬ ಸಮುದಾಯ ಮತ್ತು ಅಹಿಂದ ಮತಗಳನ್ನ ಬೇರೆ ಬೇರೆ ಪಕ್ಷಗಳಿಗೆ ಹೋಗೋದನ್ನು ತಡೆಗಟ್ಟುವ ಸಂದರ್ಭದಲ್ಲಿ ಈ ಒಂದು ಕುರುಬ ಸಮುದಾಯಕ್ಕೆ ಕೆಂಗಣ್ಣಿಗೆ ಗುರಿಯಾಗುತ್ತಾರೆ ಅಂತಕ್ಕಂಥ ವಿಚಾರವನ್ನ ಕಾಂಗ್ರೆಸ್ ಪ್ರಬಲವಾಗಿ ವಿಚಾರ ಮಂಡನೆ ಮಾಡಿದೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವು ಹೇಳಲಿಕ್ಕೆ ಬಯಸಿದ್ವಿ. ಇನ್ನು ಮೂರನೇದೇನಪ್ಪ ವಿಶೇಷ ಅಂತಂದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಬಹಳಷ್ಟು ನಡೆದಿದ್ರೆ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಘಟಕದ ಬಣ್ಣ ರಾಜಕಾರಣಿಗಳ ಮತ್ತು ಉಲ್ಬಣಗೊಳ್ಳುವಂತಹ ಸಾಕಷ್ಟು ರೀತಿಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ನಾವು ಕಂಡುಕೊಳ್ಳಲೇಬೇಕಾಗಿರ್ತಕ್ಕಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಬಂಧುಗಳು. ಹೀಗಾಗಿ ಸಿದ್ದುಗೆ ಒಂದು ಕಡೆಯಿಂದ ಬಹಳಷ್ಟು ರೀತಿಗಳಿಂದ ಬೆಂಬಲ ಕೂಡ ಹೆಚ್ಚಾಗ್ತಾ ಇದೆ. ಒಂದು ರೀತಿಯಿಂದ ಸಿದ್ದು ಅವರಿಗೆ ಅನೇಕ ರೀತಿಗಳಿಂದ ಇಲ್ಲಿ ಅವರ ಅಹಿಂದ ನಾಯಕತ್ವದಲ್ಲಿ ಬೆಳೆಸಿಕೊಂಡು ಬಂದಂತ ಮಾರ್ಗದರ್ಶನ, ಅವರು ಕೊಟ್ಟಂತ ಕೊಡುಗೆಗಳಾಗಿರ್ಬೋದು, ಅವ್ರು ಕೊಟ್ಟಂತ ರಾಜಕೀಯ ವಿಚಾರಗಳಾಗಿರ್ಬೋದು, ಆ ವಿಚಾರಗಳನ್ನು ಮಾಡಿಕೊಂಡಾಗ ಸಿದ್ದು ಇಲ್ಲಿ ಸೇಫ್ ಆಗ್ತಾರ ಅಂತಕ್ಕಂಥ ಮಾತನ್ನ ಒಂದು ಕಡೆ ಕಾಂಗ್ರೆಸ್ ಅನ್ನ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಮತ್ತು 4ನೇ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹೀಗಾಗಿ ಅಧಿಕಾರದಿಂದ ಸಿದ್ದರಾಮಯ್ಯ ಅವರನ್ನ
ಕೆಳಗಿಳಿಸಿದರೆ ರಾಜ್ಯಪಾಲರ ವಿರುದ್ಧ ಕಾನೂನು ಸಮರಕ್ಕೆ ಸಿದ್ದು ಒಲವು ನೀಡುತ್ತಾರೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕಾಂಗ್ರೆಸ್ ಪಕ್ಷ ಒಂದಿಷ್ಟು ತಮ್ಮದೇ ಆದಂತ ಅಳದು ತೂಗಿ ವಿಚಾರಗಳನ್ನ ಮಾಡಿಕೊಂಡಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇದೊಂದು ರಾಜಕೀಯ ಷಡ್ಯಂತ್ರ ಮತ್ತು ಕಾಂಗ್ರೆಸ್ ನಾಯಕರ ಈ ರೀತಿಯಾಗಿ ರಾಜ್ಯಪಾಲರ ವಿರುದ್ಧ ಕಿಡಿಕಾರ್ತಾ ಇರೋದು ನಿಮಗೆ ಗೊತ್ತಿರೋ ಹಾಗೆ ತನಿಖೆ ವಿರುದ್ಧ ಕೋರ್ಟ್ಗೆ ಮೆಟ್ಲಿಯವರು ಕೂಡ ಸಿದ್ದು ಬಹಳಷ್ಟು ರೀತಿಗಳ ತಂತ್ರಗಳನ್ನ ರೂಪಿಸಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಒಂದು ರೀತಿಯಿಂದ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಮನೆ ಹೋಗ್ತಾರೆ ಅಂತಕ್ಕಂಥ ವಿಚಾರ ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ಹಗಲು ಕನಸು ಕಾಣ್ತಾ ಇದ್ರೆ ಅದನ್ನು ಈಗಲೇ ಬಿಡಬೇಕು ಅಂತಕ್ಕಂಥ ವಿಚಾರವನ್ನ ಸಿದ್ದರಾಮಯ್ಯ ಅವರು ಪ್ರಬಲವಾಗಿ ತಮ್ಮ ಕಾನೂನು ಸಮರಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತಕ್ಕಂಥ ವಿಚಾರವನ್ನ ಕಳೆದ ಒಂದಷ್ಟು ಬಹಿರಂಗ ಸಭೆಯಲ್ಲಿ ಜಗ್ಗಲ್ಲ ಬಗ್ಗಲ್ಲ ಅಂತಕ್ಕಂಥ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದು ಅದು ಇವತ್ತಿಗೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ನವರಿಗೆ ಮನವರಿಕೆ ಆಗಿರಬೇಕು ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ನಾವು ಹೇಳಲೇಬೇಕಾಗಿದೆ. ಬಂಧುಗಳೇ, ಇಲ್ಲಿ ನಾವು ತಿಳಿದುಕೊಂಡಿರೋ ಹಾಗೆ ಕೇಂದ್ರ ಸರ್ಕಾರದ ಅಳತೆಯಂತೆ ರಾಜ್ಯಪಾಲರು ಈ ರೀತಿ ಆಳ್ವಿಕೆ ಮಾಡೋದು, ಈ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಇಲ್ಲಿ ಅನುಮತಿ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ವಿಚಾರ ಮಾಡಿದ್ರೆ ಸುಮಾರು ಜನರು ಇವತ್ತು ರಾಜ್ಯಪಾಲರಾಗಿರ್ತಕ್ಕಂಥ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಬಹಳಷ್ಟು ರೀತಿಗಳಿಂದ ಮುಖಭಂಗ ಮಾಡ್ತಕ್ಕಂಥ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಸಿದ್ದರಾಮಯ್ಯ ಅವರ ಆಡಳಿತ ಮತ್ತು ಕಾಂಗ್ರೆಸ್ನ ಈ ಗ್ಯಾರಂಟಿಗಳನ್ನ ತಡೆಗಟ್ಟಬೇಕೆಂಬ ಹಗಲು ಕನಸು ಕಾಣುತ್ತಿರುವಂತಹ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಹಾಗೂ ಇನ್ನಿತರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಈ ಒಂದು ಹಗಲು ಕನಸನ್ನ ಯಾವ ರೀತಿಯಾಗಿ ಸದೆ ಬಡಿದು ನಿಲ್ಲಿಸಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ತನಿಖೆ ಅದು ಏನೇ ಬರಲಿ ಆದೇಶ ನೋಡೋಣ ಅಂತಕ್ಕಂಥ ವಿಚಾರವನ್ನ ಸಿದ್ದು ಕೂಡ ದೊಡ್ಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವು ಹೇಳಲೇಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ತಿಳಿದುಕೊಂಡಿರುವಂತಹ ವಿಚಾರದಲ್ಲಿ ಈಗ ನಾವು ಕಾಂಗ್ರೆಸ್ ಪಕ್ಷದ 4 ಸಿದ್ಧಾಂತಗಳನ್ನ ಅಥವಾ 4 ವಿಚಾರಗಳನ್ನ ನಾವು ನೋಡ್ಕೊಂಡಿದ್ದೇವೆ. ಅಂತಹ ಪರಿಸ್ಥಿತಿಯಲ್ಲಿ ರಾಜ್ಯಪಾಲರ ಇನ್ನು 5 ಅಂಶಗಳು ಏನೇನಿತ್ತು, ರಾಜ್ಯಪಾಲರು ಯಾಕೆ ಎಷ್ಟೊಂದು ಮುತುವರ್ಜಿ ವಹಿಸಿಕೊಂಡು ಸಿದ್ದರಾಮಯ್ಯ ಅವರ ವಿರುದ್ಧ ಕೆಂಡ ಕಾರಿದ್ದಾರೆ, ಸಿದ್ದರಾಮಯ್ಯ ಅವರ ವಿರುದ್ಧ ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಬಂದಾಗ ತಮ್ಮದೇ ಅಂತಹ ರೀತಿಯಲ್ಲಿ ರಾಜ್ಯಪಾಲರಿಗೆ ಇತಿಮಿತಿ ಇರ್ತಕ್ಕಂಥ ಅವರ ಆದೇಶದಲ್ಲಿ ಏನಿದೆ ಮೊದಲ ನಿಮ್ಗೆ 5 ಅಂಶಗಳನ್ನ ನಾವು ಗುರುತು ಮಾಡಿದೀವಿ. ಆ 5 ಅಂಶಗಳನ್ನ ಈಗ ನಾವು ನೋಡ್ಕೊಂಡು ಮಾಡೋಣ. ಮೊದಲನೇದಾಗಿ, ಮೈಸೂರಿನ ಮೂಡ ಅಕ್ರಮ ಪ್ರಕರಣದಲ್ಲಿ ಸಿದ್ದು ವಿರುದ್ಧ ವಸ್ತುನಿಷ್ಠೆ ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸುವ ಅಗತ್ಯವಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ರಾಜ್ಯಪಾಲರು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ. ಒಂದು ಕಡೆಯಿಂದ ನಾವು ಆಲೋಚನೆ ಮಾಡಿದರೆ ಪ್ರತಿಯೊಂದು ವಿಷಯ ಕೂಡ ರಾಜ್ಯಪಾಲರು ಇದೇ ರೀತಿಯಾಗಿ ಬಂದು ಮುತುವರ್ಜಿ ವಹಿಸಿಕೊಂಡು ಎಲ್ಲ ವಿಚಾರಗಳನ್ನ ತನಿಖೆಗೆ ಮಾಡಲಿಕ್ಕೆ ಬಹಳಷ್ಟು ವಸ್ತುನಿಷ್ಠೆಯಾಗಿ ಮತ್ತು ತನಿಖೆಗೆ ನಡೆಸುವಂತ ಅಗತ್ಯ ಇರಬೇಕು ಅಂತಕ್ಕಂಥ ವಿಚಾರವನ್ನ ಯಾವತ್ತು ಸಿದ್ದರಾಮಯ್ಯ ವಿರುದ್ಧ ಯಾವ ಗಳಿಗೆಯಲ್ಲಿ ಈ ರೀತಿ ಆದೇಶ ನೀಡಿದ್ರು, ಹಾಗಾಗಿ ಕೆಲವೊಂದು ಬೇರೆ ಬೇರೆ ಹಗರಣಗಳು ಕೂಡ ಅನೇಕ ರೀತಿಯ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರದಲ್ಲೂ ಕೂಡ ಮಾಡಿದ್ದಾರೆ. ಅವ್ರದ್ದು ಕೂಡ ತನಿಖೆ ಆಗಬೇಕು ಅಂತಕ್ಕಂಥ ಕಾಂಗ್ರೆಸ್ ಪರ ಒಂದು ವಾದ ಆಗಿದೆ. ಒಂದನೇದಾಗಿ ರಾಜ್ಯಪಾಲರ ಈ ಒಂದು ಉದ್ದೇಶ ಆಗಿತ್ತು. ಏನು ಉದ್ದೇಶ ಆಗಿತ್ತು ಅಂದ್ರೆ, ಆದೇಶದಲ್ಲಿ ಮೂಡ ಅಕ್ರಮ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಸ್ತುನಿಷ್ಠೆ ನಿಷ್ಪಕ್ಷಪಾತ ತನಿಖೆ ನಡೆಸುವುದು ಅಗತ್ಯ ಕ್ರಮವಾಗಿದೆ ಅಂತಕ್ಕಂಥ ಮಾತನ್ನ 1ನೇ ಪಾಯಿಂಟ್ ನಲ್ಲಿ ಹೇಳ್ತಾ ಇದ್ದಾರೆ. ಯಾರು? ನಮ್ಮ ರಾಜ್ಯಪಾಲರು. ಹಾಗಾದ್ರೆ 2ನೇ ಅವರ ಆದೇಶದ ಏನಂತ ಹೇಳ್ತಾ ಇದೆ ಅಂದ್ರೆ, ಸಿಎಂ ಸಿದ್ದರಾಮಯ್ಯನವರು ಸಲಹೆ ಮೇರೆಗೆ ರಚನೆಯಾಗಿರುವಂತಹ ಸಚಿವ ಸಂಪುಟದ ಸಲಹೆಗಳನ್ನು ಈ ವಿಚಾರದಲ್ಲಿ ಪರಿಗಣಿಸಲಾಗುವುದು. ಅಂದ್ರೆ ಸಿದ್ದರಾಮಯ್ಯನವರು ಈಗ ತಮ್ಮ ಮೇಲೆ ಬಂದಿರತಕ್ಕಂತ ಈ ಒಂದು ಆದೇಶವನ್ನ ಹೇಗೆ ಕಾನೂನು ಪರೀಕ್ಷೆಯನ್ನ ಪಾಸ್ ಆಗಬೇಕು ಅಂತಕ್ಕಂಥ ವಿಚಾರ ಮಾಡಿಕೊಂಡು ಸಂಪುಟ ಸಭೆಯನ್ನ ಸಲಹೆಗಳನ್ನ ಪಡೆದುಕೊಂಡ್ರೆ ಆ ವಿಚಾರದಲ್ಲಿ ಪರಿಗಣಿಸಲಾಗದು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ರಾಜ್ಯಪಾಲರ ಒಂದು ಆದೇಶದಲ್ಲಿ ನಿಖರವಾಗಿ ತಿಳಿದು ಬರ್ತಾ ಇದೆ. ಇನ್ನು 3ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರಾಜ್ಯಪಾಲರ ಆದೇಶದಲ್ಲಿ ಸಿಎಂ ಅವರು ತನಿಖಾ ಆಯೋಗ ರಚಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ತನಿಖಾ ಆಯೋಗ ರಚಿಸಿದ್ದಾರೆ, ಆರೋಪ ಹೊತ್ತಿರುವವರೇ ತನಿಖಾ ಕ್ರಮ ನಿರ್ಧರಿಸಲಾಗದು ಅಂತಕ್ಕಂಥ ಮಾತನ್ನ 3ನೇ ಪಾಯಿಂಟ್ ನಲ್ಲಿ ಇಲ್ಲಿ ರಾಜ್ಯಪಾಲರ ಆದೇಶದಲ್ಲಿ ಈ ಒಂದು ಅಂಶಗಳನ್ನ ಅಡಿಕೊಂಡಿದೆ. ಇನ್ನು 4ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ವಿಶೇಷ ಸಂದರ್ಭದಲ್ಲಿ ಸಚಿವ ಸಂಪುಟದ ಸಲಹೆ ಸ್ವೀಕರಿಸಿದರು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಅದು ಅವರು ಸಭೆ ಮಾಡಲಿ ಅಥವಾ ಸಭೆ ಮತ್ತೊಂದು ಮಾಡಲಿ, ಯಾವುದೇ ವಿಚಾರ ಹೇಳಿ, ಆದರೆ ಅದಕ್ಕೆ ನನ್ನ ವಿವೇಚನೆಗೆ ಬಿಟ್ಟಿದ್ದು ಅಂತಕ್ಕಂಥ ಆದೇಶವನ್ನ ರಾಜ್ಯಪಾಲರು ನಿನ್ನೆ ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ನಲ್ಲಿ ತಮ್ಮ ಈ ಒಂದು ಆದೇಶಗಳನ್ನು ಸಹ ನೀಡಿದ್ದಾರೆ. ಇನ್ನು 5ನೇ ಅಂಶ ಏನಪ್ಪಾ ಅಂತಂದ್ರೆ, ಮೈಸೂರಿನಲ್ಲಿ ನಡೆದಿರುವಂತಹ ಮೂಡ ಪ್ರಕರಣದಲ್ಲಿ ದಾಖಲೆಗಳು ಇವೆ, ಹೀಗಿದ್ದಾಗೆ ತನಿಖೆ ಅನುಮತಿ ನಿರಾಕರಿಸುವುದು ತಪ್ಪಾಗುತ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ
ನಮ್ಮ ರಾಜ್ಯಪಾಲರಾಗಿರ್ತಕ್ಕಂಥ ಥಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ 5 ಅಂಶಗಳನ್ನು ಇಲ್ಲಿ ತಮ್ಮದೇ ಆದ ರೀತಿಯಲ್ಲಿ ನೀಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೆ ಎಂಬುದು ಗೊತ್ತಾಯಿತು, ರಾಜ್ಯಪಾಲರ ಆದೇಶ ಏನಾಯಿತು ಅಂತ ಹೇಳ್ತಾ ಇದ್ದೀವಿ. ಅದಾದ ನಂತರದಲ್ಲಿ ರಾಜ್ಯಪಾಲರ ಆದೇಶ ಆದಮೇಲೆ ಇನ್ನು ಕೆಲವೊಂದು ನಾವು ವಿಚಾರಗಳು ಮಾಡಿಕೊಂಡಾಗ ಸಿದ್ದು ಸಂಪುಟದ 5 ಪ್ರಮುಖ ಅಂಶಗಳನ್ನು ನಿಮ್ಮ ಮುಂದೆ ನಾವು ಹೊತ್ತುಕೊಂಡು ಬರ್ತಾ ಇದ್ದೀವಿ ಬಂಧುಗಳೇ. ತಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಒಬ್ಬ ಅಹಿಂದ ನಾಯಕ. ಪ್ರತಿಯೊಬ್ಬ ಜೀವನಮಾನದಲ್ಲಿ ಅವರೊಬ್ಬ ಉನ್ನತ ಸ್ಥಾನಕ್ಕೆ ಹೋಗಿ 40 ವರ್ಷಗಳ ರಾಜಕೀಯ ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕೆ ಕೂಡ ಹಚ್ಕೊಳ್ಳುವಂತಹ ವಿಷಯ ಇವತ್ತು ಅವರಿಗೆ ಬಹಳ ದೊಡ್ಡ ಪರೀಕ್ಷೆಯಾಗಿ ಕಾಣಿಸ್ತಾ ಇದೆ. ಅದನ್ನ ಹೇಗೆಲ್ಲ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಸಿದ್ದರಾಮಯ್ಯ ಅವರ ಈಗೇನು ಸಚಿವ ಸಂಪುಟ ಇದೆಯಲ್ಲ, ಸಚಿವ ಸಂಪುಟ ಹೇಗೆಲ್ಲ ಬೆಂಬಲ ಕೊಟ್ಟಿದೆ ಅಂತಕ್ಕಂಥ ಮತ್ತೆ ಅಲ್ಲಿ 5 ಅಂಶಗಳನ್ನ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ. ಆ 5 ಅಂಶಗಳು ಏನೇನು ಸಚಿವ ಸಂಪುಟದಲ್ಲಿ ನಿರ್ಧಾರಗಳನ್ನ ಮಾಡಿಕೊಂಡಿದ್ದಾರೆ ಎಂಬುದನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತಾ ಇದ್ದೀನಿ ಬಂಧುಗಳೇ. ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ನಡೆದಿರ್ತಕ್ಕಂಥ ದಿಢೀರ್ ಸಂಪುಟ ಸಭೆಯಲ್ಲಿ ಒಂದು 5 ಮುಖ್ಯವಾದಂತಹ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ ಬಂಧುಗಳು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನಿರ್ಧಾರ ಕಾನೂನು ಬಾಹಿರವೆಂದು ಖಂಡಿಸಲು ಸಚಿವ ಸಂಪುಟ ಸಭೆ ನಿರ್ಧಾರ ಮಾಡಲಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದೇ ಪಾಯಿಂಟ್ ಆಗಿ ನಾವು ಪರಿಗಣಿಸಲಾಗ್ತದೆ. ಒಂದೇ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ಖಡಾಖಂಡಿತವಾಗಿ ನಾವು ಅದನ್ನ ಧಿಕ್ಕರಿಸ್ತೀವಿ, ನಾವು ಅದನ್ನ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನ ನಿನ್ನೆ ನಡೆದಿರುವಂತಹ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂತಕ್ಕಂಥ ಮಾತನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಬಂಧುಗಳೇ. ಇನ್ನು 2ನೇ ಅಂಶ ಏನಪ್ಪಾ ಅಂತಂದ್ರೆ ರಾಜ್ಯದ ಇಡೀ ಸಚಿವ ಸಂಪುಟದ ಗಟ್ಟಿಯಾಗಿ ಮುಖ್ಯಮಂತ್ರಿಗಳ ಜೊತೆ ನಿಲ್ಲುವುದು ನಮ್ಮ ಕರ್ತವ್ಯವಾಗಿದೆ ಮತ್ತು ಕಾನೂನು ಹೋರಾಟ ಮಾಡೋದು ಕೂಡ ನಮ್ಮ ಒಂದು ನಡೆಯಾಗಿದೆ ಅಂತಕ್ಕಂಥ ಮಾತನ್ನ ಸಚಿವ ಸಂಪುಟದಲ್ಲಿ ನಿನ್ನೆ ಒಂದು ಕ್ರಮ ಕೈಗೊಳ್ಳಲಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಸಿದ್ದು ಸಂಪುಟದ ಬೆಂಬಲಿಗರಿದ್ದಾರಲ್ಲ ಇವತ್ತೆಲ್ಲ ಮಂತ್ರಿಗಳು ಅವರೆಲ್ಲರೂ ಒಂದು ಕಡೆ ಸೇರಿಕೊಂಡು ಒಟ್ಟಾರೆಯಾಗಿ ರಾಜ್ಯಪಾಲರ ಈ ಆದೇಶಗಳನ್ನ ಖಂಡಿಸ್ತೇವೆ, ಅದನ್ನ ನಾವು ಧಿಕ್ಕರಿಸುತ್ತೇವೆ ಅಂತಕ್ಕಂಥ ವಿಚಾರವನ್ನ ಅಲ್ಲಿ ಹೇಳಿದ್ದಾರೆ. 2ನೇ ಅಂಶದಲ್ಲಿ ಹೇಳಿದ್ದಾರೆ. ಇನ್ನು 3ನೇ ಅಂಶದಲ್ಲಿ ಏನಿದೆ ಅಂದ್ರೆ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಕೇಂದ್ರ ಸರ್ಕಾರದ ಪ್ರಯತ್ನಕ್ಕೆ ಗವರ್ನರ್ ಆಗಿರುವಂತಹ ನಮ್ಮ ಥಾವರ್ ಚಂದ್ ಗೆಹ್ಲೋಟ್ ಅವರು ಇಲ್ಲಿ ಬೆಂಬಲಿಸಿದ್ದಾರೆ, ಅದನ್ನು ಕೂಡ ನಾವು ಖಂಡಿಸ್ತೇವೆ ಎಂದು ಕಿಡಿಕಾರಿದ್ದಾರೆ ಅನೇಕ ಜನ ಮಂತ್ರಿಗಳು. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಕೇಂದ್ರ ಆಡಳಿತದಲ್ಲಿರುವಂತಹ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ವಿಚಾರಗಳನ್ನ ಹೇಳಿಕೊಂಡು ಹೋಗ್ತಕ್ಕಂಥದ್ದು ಮತ್ತು ಇನ್ನೊಬ್ಬರಿಗೆ ಅನುಕೂಲವಾಗುವಂತ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಅಂತ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಕಾರಣಕ್ಕೆ ಸಿದ್ದರಾಮಯ್ಯ ಸರ್ಕಾರ ಆಗಿರಲಿ ಅಥವಾ ಬೇರೆ ಯಾವುದೇ ಸರ್ಕಾರ ಆಗಲಿ ರಾಜ್ಯಪಾಲರು ಅದನ್ನು ಗೌಪ್ಯವಾಗಿಟ್ಟುಕೊಂಡು ತಮ್ಮ ವಿಚಾರ ವಿವೇಚನೆಗೆ ಬಿಟ್ಟಂತ ವಿಷಯದಲ್ಲಿ ತೆಗೆದುಕೊಂಡು ಅಲ್ಲಿ ಸರಿಯೋ ತಪ್ಪು ಅದನ್ನು ಪರಿಗಣಿಸಿ ಮುಂದೆ ನಿರ್ಧಾರ ಕೈಗೊಳ್ಳುವುದು ರಾಜ್ಯಪಾಲರ ಕರ್ತವ್ಯ ಆಗುತ್ತೆ. ಹಾಗಾಗಿ ಬಂಧುಗಳೇ, ಈ 3ನೇ ಅಂಶದಲ್ಲಿ ಏನ್ ಹೇಳ್ತಂದ್ರೆ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನ ಕೇಂದ್ರ ಸರ್ಕಾರ ಪ್ರಯತ್ನಕ್ಕೆ ನಮ್ಮ ರಾಜ್ಯದ ಗವರ್ನರ್ ಆಗಿರ್ತಕ್ಕಂಥ ಥಾವರ್ ಚಂದ್ ಗೆಹ್ಲೋಟ್ ಅವರು ಇದು ಒಂದು ಮಣೆ ಹಾಕಿದ್ದಾರೆ, ಅವರ ಅಣತಿಯಂತೆ ಅವರು ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರು ಕೂಡ ಒಂದಿಷ್ಟು ತಮ್ಮ ಮಾತನಾಡುವ ಮೂಲಕ ನಾವು ಸಿದ್ದು ಬೆಂಬಲಿಗೆ ನಿಲ್ಲುತ್ತೀವಿ ಅಂತಕ್ಕಂಥ ವಿಚಾರವನ್ನ ಅಲ್ಲಿ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನ ನಿಮ್ಮೊಂದೇ ನಾವು ಹೇಳ್ತಾ ಇದೀವಿ. ಇನ್ನು 4ನೇ ಅಂಶ ಏನಪ್ಪಾ ಅಂದ್ರೆ ಈಗಾಗಲೇ ರಾಜ್ಯಪಾಲರು 17ನೇ ಎ ಅಡಿ ಆಯೋಜನೆಯಲ್ಲಿ ಪ್ರಾಸಿಕ್ಯೂಷನ್ ಅಲ್ಲಿ ಅನುಮತಿ ನೀಡಿರುವುದು ಕೇಂದ್ರದ ಮಾರ್ಗಸೂಚಿ ಉಲ್ಲಂಘನೆಯಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಗಮನ ಹರಿಸಿ ಇದನ್ನ ಪಾಯಿಂಟ್ ಔಟ್ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಹೇಳ್ತಕ್ಕಂಥ 17ನೇ ಅಡಿಯಲ್ಲಿ ತನಿಖೆ ನಡೆಸಲೇಬೇಕಾದಾಗ ರಾಜ್ಯ ಸರ್ಕಾರ ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ್ದರಿಂದ ಇದು ಒಂದಿಷ್ಟು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನು ಉಲ್ಲಂಘನೆ ಮಾಡುವ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ನಮ್ಮ ರಾಜ್ಯಪಾಲರು ಅಂತಕ್ಕಂಥ ಮಾತನ್ನ ನಮ್ಮ ಸಚಿವ ಸಂಪುಟದವರು ಕಿಡಿಕಾರಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಇನ್ನು 5ನೇ ಅಂಶ ಏನಪ್ಪಾ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಕೋರಿಕೆ ತಿರಸ್ಕರಿಸಲು ಅಕ್ಟೋಬರ್ 1ರಂದು ಸಚಿವ ಸಂಪುಟ ಸಭೆಯನ್ನ ನಿರ್ಧರಿಸಲಾಗಿತ್ತು. ಬಹಳಷ್ಟು ಸರ್ಕಾರವನ್ನು ಖಂಡಿಸುವಂತಹ ನಿರ್ಧಾರ ಕೂಡ ಕೈಗೊಳ್ಳಲಾಗಿತ್ತು. ಆದರೂ ಕೂಡ ಅದನ್ನೆಲ್ಲ ಒಂದಿಷ್ಟು ಪರಿಗಣಿಸದೆ ನಮ್ಮ ರಾಜ್ಯಪಾಲರಾಗಿರ್ತಕ್ಕಂಥ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೇಂದ್ರ ಸರ್ಕಾರದ ಅಣತಿಯಂತೆ ಈ ರೀತಿಯಾಗಿ ಸಿದ್ದುವನ್ನ ಹೆಡೆಮುರಿ ಕಟ್ಟಲು ಅನೇಕ ರೀತಿಗಳಿಂದ ಇಲ್ಲಿ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ನಾವು ನೋಡಲೇಬೇಕಾದ್ರೆ ಮುಂಬರ್ತಕ್ಕಂಥ ಚುನಾವಣೆಗಳ ಮೇಲೆ ಬಹಳಷ್ಟು ರೀತಿಗಳಿಂದ ಬಿಜೆಪಿಗೆ ಅಡ್ಡ ಪರಿಣಾಮ ಬೀರುತ್ತದೆ ಅಂತಕ್ಕಂಥ ಇಲ್ಲಿ ವಿಚಾರವನ್ನ ಒಂದು ಕಡೆಯಿಂದ ಮಾಡಲೇಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಸಿದ್ದರಾಮಯ್ಯ ಅವರು ಸುಮಾರು 4 ದಶಕಗಳ ರಾಜಕೀಯ ಜೀವನದಲ್ಲಿ ಯಾವುದೂ ಕೂಡ ಮೈಗೆ ಒಂದಿಷ್ಟು ಕಪ್ಪು ಚುಕ್ಕಿ ಹಚ್ಚಿಕೊಳ್ಳದೆ ತನ್ನದೇ ಆದ ರೀತಿಯಲ್ಲಿ
ತನ್ನ ರಾಜಕೀಯ ಜೀವನದ ವರ್ತಿನ ಮಾಡಿಸಿಕೊಂಡು ಬಂದಂತ ಏಕೈಕ ನಾಯಕ ಅಹಿಂದ ನಾಯಕ ಸಿದ್ದರಾಮಯ್ಯ ಎಂದು ಕರೆಸಿಕೊಂಡಂತರು ಏಕೈಕ. ಆದರೆ ಇವರಿಂದ ಅನೇಕ ಚಾನಲ್ನವರು, ಅನೇಕ ಖಾಸಗಿ ವಾಹಿನಿಯವರು ಲಾಭ ಪಡೆದುಕೊಂಡು ಇವತ್ತು ನಮ್ಮ ಮುಂದೆ ಫಸ್ಟು ನಾವು ಕೊಟ್ಟಿದ್ದೇ ಸುದ್ದಿ ಮೊದಲನೇದು, ನಮ್ಮಲ್ಲಿ ಮಾತ್ರ ಸತ್ಯ ಅಂತಕ್ಕಂಥ ಹೇಳಿಕೊಂಡು ಅನೇಕ ರೀತಿಗಳಿಂದ ಬ್ರೇಕಿಂಗ್ ಸುದ್ದಿಗಳನ್ನು ಕೊಡ್ತಾ ಇರಲ್ಲ. ಸಿದ್ದರಾಮಯ್ಯ ಅವರು ಇವತ್ತಾದ್ರೂ ಅರ್ಥ ಆಗಬೇಕು, ಯಾರನ್ನ ಎಲ್ಲಿಡಬೇಕು, ಯಾರನ್ನ ಎಷ್ಟು ಮಟ್ಟಿಗೆ ತಗೊಳ್ಬೇಕು ಅನ್ನೋದನ್ನ ಎಲ್ಲೋ ಒಂದ್ ಕಡೆ ಸಿದ್ದು ಅವರ ಕೈ ಮೀರಿ ಹೋಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ನಿಮಗೆ ಹೇಳಲೇಬೇಕಾಗಿದೆ. ಒಂದು ವೇಳೆಯಿಂದ ನಮ್ಮ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ಥಾವರ್ ಚಂದ್ ಗೆಹ್ಲೋಟ್ ಅವರು ರಾಜೀನಾಮೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರಿಂದ ಬಿಜೆಪಿ ಮತ್ತು ಜೆಡಿಎಸ್ ಎರಡು ರಾಜಕೀಯ ನಾಯಕರನ್ನು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು ಅವರು ಕಾನೂನು ಸಮರಕ್ಕೆ ಬರೋದಿಲ್ಲ, ಹೀಗಾಗಿ ಒಂದಿಷ್ಟು ಕಾಂಗ್ರೆಸ್ ಅನ್ನ ಸದೆಬಿಡುವಂತ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ಅಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷವರು ಒಂದ್ ಕಡೆಯಿಂದ ಕನಸು ಕಾಣ್ತಾ ಇದ್ರೆ, ಆ ಕನಸನ್ನ ಭಗ್ನ ಮಾಡಲು ಸಿದ್ದರಾಮಯ್ಯ ಅವರು ಕಾನೂನು ಸಮರಕ್ಕೆ ಅಣಿಯಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಒಂದು ವೇಳೆ ತಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಕೇಸ್ಗಳಾಗಿರಲಿ ಅಷ್ಟು ಸಲೀಸಾಗಿ ನಾವು ಒಂದ್ ವೇಳೆ ಏನೋ ಅಂತ ಪರಿಸ್ಥಿತಿ ಬಂದಾಗ ಕಾಂಗ್ರೆಸ್ ಪಕ್ಷ ನಿರ್ಧಾರ ತಗೊಳುತ್ತೆ. ಒಂದ್ ವೇಳೆ ಬದಲಾವಣೆ ಮಾಡಬೇಕು ಅಂದಾಗ ಏನಾದ್ರೂ ಒಂದಿಷ್ಟು ಬದಲಾವಣೆ ಮಾಡ್ಲಿಕ್ಕೆ ಆಗುತ್ತೆ. ಆದರೆ ಈ 2 ವರ್ಷದ ಅವಧಿಯಲ್ಲಿ ಒಂದು 25 ಅಂತ ಒಂದು ಹೇಳ್ಕೊಂಡಿದ್ರು, 2020 ಮ್ಯಾಚಿಂಗ್ ಅಂತ, ಅಲ್ಲಿ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ಗೆ ಕೊಡ್ಬೇಕಂತ ವಿಚಾರ ಬಂದಾಗ ಯಾವ ಕೊಡ್ತಿರೋ ಅಥವಾ ಬಿಡ್ತಿರೋ ಗೊತ್ತಿಲ್ಲ. ಆದರೆ ಈ ಒಂದು ಸನ್ನಿವೇಶ ಎದುರಾದಾಗ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲು ಆಗೋದಿಲ್ಲ. ಹಾಗಾಗಿ ಈ ಕಾನೂನು ಸಮರಕ್ಕೆ ನಾನೇ ಅಣಿಯಾಗ್ತೀನಿ ಅಂತಕ್ಕಂಥ ವಿಚಾರವನ್ನ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ಅವರೇ ಇನ್ನು 5 ವರ್ಷಗಳ ಕಾಲ ಮುಂದುವರಿಯುವಂತಹ ಪ್ರಶ್ನೆ ಕೂಡ ಎದುರಾಗುವುದಿಲ್ಲ ಅಂತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಲು ಕೂಡ ಒಂದಿಷ್ಟು ಇಲ್ಲಿ ಸಿದ್ದರಾಮಯ್ಯಗೆ ಬೆಂಬಲ ನಿಂತಿರಬಹುದು ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ನಾವು ಇಲ್ಲಿ ಹೇಳಲೇಬೇಕಾಗಿದೆ. ಬಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಆದೇಶ ನೀಡಿರುವಂತಹ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅವರು ಯಾವತ್ತು ಇಲ್ಲಿ ಅಸ್ತು ಅಂತ ಹೇಳಿದ್ರು ಆವತ್ತಿನಿಂದಲೇ ಒಂದಿಷ್ಟು ರಾಜಕೀಯದ ಗಡ 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 ನಡುಗುವಂತಹ ಪರಿಸ್ಥಿತಿ ಎದುರಾಗಿತ್ತು. ಹಾಗಾಗಿ ನಿನ್ನೆ ಇಲ್ಲೆಲ್ಲೋ ಇದ್ದಂತ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ತಮಗೆ ತಿಳಿದಿರೋ ಮಟ್ಟಿಗೆ ಸಡನ್ ಆಗಿ ಎಲ್ಲಾ ಕಾರ್ಯಕ್ರಮ ರದ್ದುಗೊಳಿಸಿ ನಾವು ನಮ್ಮ ನಾಯಕರ ಜೊತೆ ನಿಲ್ಲಬೇಕು ಅಂತ ನಿಟ್ಟಿನಲ್ಲಿ ಎಲ್ಲ ಸಚಿವರು ತಮ್ಮ ಈ ಸ್ಥಾನಗಳನ್ನ, ಕೇಂದ್ರ ಸ್ಥಾನ ಬಿಟ್ಟು ಮತ್ತೆ ರಾಜಧಾನಿಗೆ ಧಾವಿಸುವಂತಹ ವಿಚಾರಗಳನ್ನ ನಿಮ್ಮ ಮುಂದೆ ನಾವು ತಂದಿದ್ದೀವಿ. ಅನೇಕ ರೀತಿಗಳಿಂದ ಇಲ್ಲಿ ವಿಚಾರ ಮಾಡಿದ್ರೆ ಬೀದರ್, ರಾಯಚೂರು, ಬಳ್ಳಾರಿ, ಕೊಪ್ಪಳ ಇಡೀ ರಾಜ್ಯದಂತ ಸಿದ್ದು ಪರ ಅಲೆ ಜಾಸ್ತಿ ಆಗ್ತಾ ಇದೆ. ಸಿದ್ದು ಒಬ್ಬ ಅಹಿಂದ ನಾಯಕ. ಸಿದ್ದು ಮಾಡ್ತಕ್ಕಂಥ ಕೆಲಸಕ್ಕೆ ಬಿಜೆಪಿ ಅವರು ಅವ್ರಿಗೆ ಹಾಯಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅವರು ಮಾಡ್ಕೊಳ್ಳಿಕ್ಕೆ ತೊಂದರೆ ಆಗ್ತಾ ಇಲ್ಲ. ಹೀಗಾಗಿ ಅಂತಹ ಪರಿಸ್ಥಿತಿ ಎದುರಿಸುವಂತ ಮಟ್ಟಕ್ಕೆ ಬಂದು ನಿಲ್ಲುವಂತ ಪರಿಸ್ಥಿತಿಗೆ ಇವತ್ತು ಸಿದ್ದರಾಮಯ್ಯ ಇಡೀ ರಾಜ್ಯ ಅಲ್ಲ ದೇಶದಾದ್ಯಂತ ಒಬ್ಬ ಚರ್ಚೆಗೆ ಗ್ರಾಸವಾಗಿರುವಂತಹ ವ್ಯಕ್ತಿಯಾಗಿ ಮಾಡಿದೆ ಬಿಜೆಪಿ ಮತ್ತು ಜೆಡಿಎಸ್ ಎಂಬ ಕಾರಣಕ್ಕೆ ಇವತ್ತು ಸಿದ್ದರಾಮಯ್ಯ ಒಂದೇ ದಿನ ನೋಡಿದ್ರೆ ಭಾರಿ ಫೇಮಸ್ ಆಗ್ತಾ ಇದ್ದಾರೆ. ರಾಜಕಾರಣದಲ್ಲಿ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಇಡೀ ದೇಶದಾದ್ಯಂತ ಸಿದ್ದರಾಮಯ್ಯರ ಸಂಚಲನ ಮೂಡಿಸ್ತಾ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಲೇಬೇಕಾಗಿದೆ. ಹೀಗಾಗಿ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಬಲ ಬಂದಂತಾಗುತ್ತದೆ. ಒಂದು ವೇಳೆ ಸಿದ್ದರಾಮಯ್ಯ ಮೇಲೆ ಈ ರೀತಿಯಾಗಿ ಷಡ್ಯಂತ್ರಗಳನ್ನ ನಿರ್ಮಾಣ ಮಾಡಿರುವಂತ ಬಿಜೆಪಿ ಆಗಿರ್ಬೋದು ಅಥವಾ ಇಲ್ಲ ಜೆಡಿಎಸ್ ಆಗಿರ್ಬೋದು, ಅವರ ವಿರುದ್ಧ ಕೇಂದ್ರ ಸರ್ಕಾರ ಏನು ಬೆಂಬಲ ಕೊಟ್ಟಿದೆಯಲ್ಲ ಅವರಿಗೆ, ಆ ಬೆಂಬಲದ ಕೇಂದ್ರ ಸರ್ಕಾರದ ಒಂದು ಅಣಕು ನೀತಿಗಳನ್ನ ತಿರಸ್ಕರಿಸುವ ಮೂಲಕ ಕಾಂಗ್ರೆಸ್ ತನ್ನ ಮುಂದಿನ ಚುನಾವಣೆಗೆ ಬಹು ಫರಾಕ್ ಅನ್ನುವಂತಹ ಮಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಸನ್ನದ್ಧ ಆಗುತ್ತದೆ ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಬರ್ತೀನಿ ಮುಂದಿನ ಸುದ್ದಿಯಾಗಿ ನೋಡ್ತಾ ಇರಿ. ನಾನು ನಿಮ್ಮ MP ಮುದಾಳಿ. ಧನ್ಯವಾದಗಳು.